ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನಂತೂ ಸೂಪರಾಗಿದ್ದೀನಿ. ನಾನೀಗೊಂದು ಮೀಸೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಬಂದೈತೆ. ಅದನ್ನೆಲ್ಲ ತೋರಿಸೋಣ ಅಂತ ವಿಡಿಯೋ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋ ಕಳಿಸಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಏನೇನು ಆರ್ಡ್ರ್ ಮಾಡಿದೆ ನೋಡೋಣ ಫ್ರೆಂಡ್ಸ್. ಫಸ್ಟೇ ದೇವ್ರ ಮನೆಗೆ ಆರ್ಡ್ರ್ ಮಾಡಿರೋದು ಇದು ಗಾಯತ್ರಿ ಮಂತ್ರ ಪೂಜೆ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಳ್ಳೋದು ನೋಡಿ ಫ್ರೆಂಡ್ಸ್. ಈ ಥರ ಇದೆ. ಇದು ಪ್ಲಗ್ಗು. ಇದನ್ನು ಹಾಕ್ಬಿಟ್ರೆ ಸ್ವಿಚ್ ಆನ್ ಮಾಡಿದ್ರೆ ಅದೇನೇ ಗಾಯತ್ರಿ ಮಂತ್ರ ಬರುತ್ತೆ. ಮತ್ತು ಎಲ್ಲ ಗಣೇಶ, ಗಾಯತ್ರಿ ಮಂತ್ರ, ಶಿವ, ಆಂಜನೇಯ, ಸಾಯಿಬಾಬಾ ಎಲ್ಲ ಹಾಡುಗಳು ಬರುತ್ತೆ. ಬೆಳಿಗ್ಗೆ ಟೈಮ್ ಪೂಜೆ ಮಾಡಬೇಕಾದ್ರೆ ಹಾಕೋಬೋದು. ಮತ್ತು ಇನ್ನೊಂದು ಇದು ಮೇನ್ ಡೋರ್ಗೆ ಪ್ಯಾಕಪ್ 2 ಬಂದಿದೆ. ಸ್ವಸ್ತಿಕ್, ತ್ರಿಶೂಲ ಮತ್ತು ಓಂ ಇದೆರಡು ಮೇನ್ ಡೋರ್ಗೆ ಹಾಕೋಕ್ಕೆ ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದು ಕುಕ್ಕಿಂಗ್ ಆಯಿಲ್ ಕಂಟೈನರ್ ಪ್ಯಾಕಪ್ 2 ಬಂದಿದೆ. ಪ್ಯಾಕಪ್ 2 ಫ್ರೆಂಡ್ಸ್. ಇದು ಈ ಥರ 2 ಬಂದಿದೆ. ಮತ್ತು ಇದು ಗ್ಲಾಸ್ ಕಂಟೈನರು. ಇದು ಈ ಥರ ಸ್ಪ್ರೈ ಮಾಡಿದ್ರೆ ಈ ಚಪಾತಿ ಎಲ್ಲ ಈ ಥರ ಸ್ಪ್ರೈ ಮಾಡ್ಕೋಬೋದು. ಈ ಥರದ್ದೊಂದು ಇದು 2 ಬಂದಿದೆ. ಮತ್ತು ಒಂದು ಕಾಫಿ ಕಪ್. ಇದಿಲ್ಲೇ ಲೋಕಲಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ, ಲೋಕಲಲ್ಲೇ ತೊಗೊಂಬಂದಿದ್ದು. ಓಪನ್ ಮಾಡಿಲ್ಲ. ಮತ್ತು ಇದು ಬತ್ತಿ, ಈ ಥರ ದೀಪದ ಬತ್ತಿ. ಇದು 1000 ಬತ್ತಿ ಇದೆ. 1000 ಬತ್ತಿಗೆ 119 ಅಷ್ಟೇ. ಏನು ಆರ್ಡ್ರ್ ಮಾಡಿದೆ ಅಂತಲೇ ಗೊತ್ತಿಲ್ಲ. ಓಪನ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ವಾಲ್ ಸ್ಟಿಕ್ಕು. ಇದು ಈ ಥರ ಸ್ಟಿಕ್ ಮಾಡಿ ಇದನ್ನು ಸ್ವಲ್ಪ ಮುಂದೆ ತಗೊಂಡು ಅಲ್ಲಿ ಹಾಕಿದ್ರೆ ಫೋಟೋ ಮತ್ತು ಸ್ಕ್ರೀನು ಎಲ್ಲ ಹಾಕೊಳ್ಳೋದು. ಪ್ಯಾಕಪ್ 20 ಬಂದಿದೆ. ಇದೆಲ್ಲ ಮೀಸೋದಲ್ಲೇ ಮಾಡಿರೋದು. ಮತ್ತು ಇದೊಂದು ಫ್ರೆಂಡ್ಸ್, ಇದು ತೆಂಗಿನಕಾಯಿ ಹೊಡೆಯೋದು. ಪ್ಯಾಕಪ್ 2 ಇದು ಗಟ್ಟಿ ಇದೆ.
ಇವಾಗ ತೆಂಗಿನಕಾಯಿ ಹೊಡೆಯೋಕ್ಕೆ ಮಚ್ಚು ಮತ್ತು ಏನಾದರೂ ಕಲ್ಲೆಲ್ಲ ಬೇಕಲ್ವಾ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಪ್ಯಾಕಪ್ 2 ಬಂದಿದೆ. ಫ್ರೆಂಡ್ಸ್, ಚಾಪಿಂಗ್ ಬೋರ್ಡ್ ಇದನ್ನು ಈ ಥರ ಇದು ಸೆಲ್ಫ್ಗೆ ಸ್ಟಿಕ್ ಮಾಡಿಕೊಂಡ್ರೆ ಇದು ಆ ಕಡೆ ಈ ಕಡೆ ಹೋಗಲ್ಲ. ಸ್ಟೇನ್ಲೆಸ್ ಸ್ಟೀಲು, ಕ್ವಾಲಿಟಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಫ್ಲಿಪ್ಕಾರ್ಟ್ ಇಂಡಕ್ಷನ್ ಸ್ಟವ್ ಇದು ಇಲ್ಲೇ ಲೋಕಲಲ್ಲಿ ತೊಗೊಂಡಿದ್ದು. ಪಿಜ್ಜಾನು ಮತ್ತು ಇನ್ನೊಂದು ಪ್ರಾಡಕ್ಟು, ಇದು ಪ್ಯಾಕಪ್ 2 ಬಂದಿದೆ. ಪಿಂಗಾಣಿದು ಉಪ್ಪು ಹಾಕೊಳ್ಳೋಕ್ಕೆ, ಕಲ್ಲುಪ್ಪು, ಪುಡಿ ಉಪ್ಪು, ಮೀಸೋದಲ್ಲಿ ತೊಗೊಂಡಿದ್ದು. ಫ್ರೆಂಡ್ಸ್, ಇಷ್ಟೆಲ್ಲ ಪ್ರಾಡಕ್ಟು ನಾನು ಮನೆ ಚೇಂಜ್ ಮಾಡ್ತಾಯಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬೇರೆ ಹೋಗ್ತಾಯಿದ್ದೀವಿ. ಮಗ ಸೊಸೆ ಬೇರೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಹೊಸ ಮನೆಗೆ ಹೊಸದು ಬೇಕು ಅಂತ ತೊಗೊಂಡಿರೋದು. ಮತ್ತು ಇನ್ನೊಂದಷ್ಟು ಬಟ್ಟೆಗಳು ಆರ್ಡ್ರ್ ಮಾಡ್ಕೊಂಡಿದ್ದೆ. ಪ್ಯಾಂಟು, ಟಾಪ್. ಇದು ಮೀಸೋದಲ್ಲಿ ತೊಗೊಂಡಿದ್ದು. ಮತ್ತು ಇದೊಂದು ಪ್ಯಾಂಟು, ಟಾಪು, ಮತ್ತು ತೋಳಿಗೆ ಈ ಥರ ಡಿಸೈನ್ ಇದೆ, ಮತ್ತು ಬ್ಯಾಕು ಈ ಥರ ಡಿಸೈನ್ ಇದೆ, ಬ್ಯಾಕಲ್ಲೂ ಈ ಥರ ಡಿಸೈನ್ ಇದೆ, ಮತ್ತು ಫ್ರಂಟು ಈ ಥರ ಇದೆ ಡಿಸೈನು, ತೋಳಿಗೆ ಈ ಥರ ಡಿಸೈನ್ ಇದೆ. ಇದು ಮೀಸೋದಲ್ಲೇ ತೊಗೊಂಡಿದ್ದು. ಮತ್ತು ಇದು ಸೆಟ್ಟು, ಇದು ಪ್ಯಾಂಟು. ಫ್ರೆಂಡ್ಸ್, ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಸಕ್ಕತ್ತಾಗೈತೆ ಬಟ್ಟೆ ಮಾತ್ರ, ಕ್ಲಾತ್ ಸಕ್ಕತ್ತಾಗೈತೆ. ಇದು ವೇಲು, ಇದು ದುಪ್ಪಟ್ಟ, ಟಾಪ್ ಈ ಥರ ಡಿಸೈನ್ ಇದೆ. ನೆಕ್ ಡಿಸೈನ್ ಸಕ್ಕತ್ತಾಗೈತೆ. ಮತ್ತು ಇಲ್ಲಿ ಎಂಬ್ರಾಯ್ಡಿಂಗ್ ಸ್ವಲ್ಪ ಅಲ್ಲಲ್ಲೇ ಬಂದಿದೆ. ಟಾಪ್ ಮಾತ್ರ ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಇದೆರಡು ಮೀಸೋದಲ್ಲಿ ತೊಗೊಂಡಿದ್ದು. ಮತ್ತು ಇದು ಪ್ರಾಡಕ್ಟ್ ಎಲ್ಲ ಮೀಸೋದಲ್ಲೇ ತೊಗೊಂಡಿದ್ದು. ಫ್ರೆಂಡ್ಸ್, ನಾವು ಯಾಕೆ ಬೇರೆ ಹೋಗ್ತಾಯಿದ್ದೀವಿ ಅಂತ ನಿಮ್ಗೇನಾದ್ರು ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ
ಯಾಕೆ ಏನು ಅಂತ ಹೇಳ್ತೀನಿ. ಮಗನಿಗೆ ಮದುವೆಯಾಗಿ ಇವಾಗ 19ಗೆ 2 ಮಂತ್ಸ್ ಆಯಿತು. ಮಗಳಿಗೆ ಮದುವೆಯಾಗಿ 10 ಮಂತ್ಸ್ ಆಯಿತು. ಮಗನ ಮದುವೆ ಆಗಿದ ತಕ್ಷಣ ನಾವು ಬೇರೆ ಹೋಗ್ತಾಯಿದ್ದೀವಿ, ನಾನು ನನ್ನ ಹಸ್ಬೆಂಡು. ಇವಾಗೆಲ್ಲ ನೋಡ್ಕೊತಾ ಇರೋದೇ ಮಗಳು ನೋಡ್ಕೊತಾ ಇದ್ದಾಳೆ. ಅಡ್ವಾನ್ಸ್ ಎಲ್ಲ ಮಾಡಿಕೊಟ್ಟು ಮನೆ ಮಾಡಿಕೊಡ್ತಾ ಇದ್ದಾಳೆ ಮಗಳು. ನಾವು ಯಾಕೆ ಬೇರೆ ಹೋಗ್ತಾ ಇದ್ದೀವಿ ಅಂತ ನೀವೇನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.